ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗಡಿಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ನರಿಬುದ್ಧಿ ತೋರಿಸಿದ ಪಾಕಿಸ್ತಾನ, ಸೀಸ್ ಫೈರು, ಕದನ ವಿರಾಮ, ಏನೇನೆಲ್ಲ ಚರ್ಚೆ ಆಯ್ತಲ್ವಾ. ಆದರೆ ಮತ್ತೆ ಗಡಿಯಲ್ಲಿ ಗುಂಡಿನ ಚಕಮಕಿ, ಡ್ರೋನ್ ದಾಳಿ, ಬ್ಲ್ಯಾಕ್ಔಟ್. ಇದು ಭಾರತ ದೇಶ ಬಹುಶಃ ನಂಬಿಕೆ ಅಂತ ಪಾಕಿಸ್ತಾನದ ಮೇಲೆ ಇಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಿರುವಂಥ ಬೆಳವಣಿಗೆ. ಎಸ್, ಗಡಿಯಲ್ಲಿ ಮೊದಲು ಗುಂಡಿನ ಚಕಮಕಿ ಶುರುವಾಯಿತು. ಈಗ ಬಾರಾಮುಲ್ಲಾ, ಕಾರ್ಗಿಲ್ಲು, ಹಾಗೆ ಪಂಜಾಬ್, ಅಮೃತ್ಸರ ಮತ್ತು ಜೈಸಲ್ಮಾರ್ ಇಲ್ಲೆಲ್ಲ ಬ್ಲ್ಯಾಕ್ಔಟ್ ಆಗಿದೆ. ಶ್ರೀನಗರದತ್ತ ಡ್ರೋನ್ಗಳು ಬಂದು ಬೀಳ್ತಿವೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೆ ಆ್ಯಕ್ಟಿವ್ ಆಗಿದ್ದು ಎಲ್ಲ ಹೊಡೆದು ಬೆಸಾಗ್ತಿದ್ದಾವೆ. ಏನು ಘೋಷಣೆ ಮಾಡಿದ ತಕ್ಷಣ ಎಲ್ಲ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಿ ಕೂತ್ಬಿಡ್ತಾರೆ, ನಾವು ಆಗ ಹೊಡಿಬಹುದು ಅಂತ ಅಂದ್ಕೊಂಡಿತ್ತು ಪಾಕಿಸ್ತಾನ. ಏನೋ ಗೊತ್ತಿಲ್ಲ, ಆ ತಪ್ಪು ನಂಬಿಕೆಯಲ್ಲಿತ್ತು ಅಥವಾ ಇದು ಗಡಿಯಲ್ಲಿ ಇಷ್ಟು ಬೇಗ ಬಗೆಹರಿದು ಬಿಡ್ತು ಅಂತ ನೋಡೋಕ್ಕಾಗದೆ ಬೇರೆ ಯಾರದ್ದೋ ಕೈವಾಡೋ ಇಲ್ಲಿದೆಯೋ. ಸರಿ, ಪಾಕಿಸ್ತಾನವೇ ಕರೆ ಮಾಡಿ ಬೇಡ್ಕೊಂಡಿದ್ಯಾಕೆ ಯುದ್ಧ ನಿಲ್ಲಿಸಿ ಅಂತ? ಇಲ್ಲಿ ತನಕ ಬಂದಿದ್ಯಾಕೆ? ಭಾರತ ಕಂಡೀಷನ್ನೊಂದಿಗೆ ಓಕೆ ಮಾಡಿರೋದು ಮತ್ತು ಮೇ 12 ತನಕ ಮಾತ್ರ ಕದನ ವಿರಾಮ, ತಾತ್ಕಾಲಿಕವಾಗಿ ಮೇ 12ಕ್ಕೆ ಮಾತುಕತೆಯಾಗಿ ಕಂಡೀಷನ್ಗಳೆಲ್ಲ ಫೈನಲ್ ಆಗಬೇಕು ಅಂತ ಅಷ್ಟೇ ಭಾರತ ಹೇಳಿರೋದು. ಎಲ್ಲ ಓಕೆ ಫೈನಲ್, ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗೋದು ಅಂತ ಭಾರತ ಹೇಳಿರಲಿಲ್ಲ. ಇದರ ನಡುವೆ ಮತ್ತೆ ಅಟ್ಯಾಕ್ ಶುರುವಾಗಿದೆ. ಗಡಿಯಲ್ಲಿ ಡ್ರೋನ್ ದಾಳಿ ಕೂಡ ಶುರುವಾಗಿದೆ. ಈಗಿದೆ ಹಬ್ಬ ಪಾಕಿಸ್ತಾನಕ್ಕೆ. ಇವತ್ತು ರಾತ್ರಿಯೇ ದೀಪಾವಳಿ, ನವರಾತ್ರಿ, ಶಿವರಾತ್ರಿ ಎಲ್ಲ ತೋರಿಸುತ್ತೆ ಭಾರತ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇದು ಪಾಕಿಸ್ತಾನದ ಈ ಹುಚ್ಚಾಟ ಅನ್ನೋದು ಕನ್ಫರ್ಮ್ ಆದರೆ ಮಾತ್ರ, ಇನ್ನೇನು ಬೇರೆ ಏನು ಆಪ್ಷನ್ನೇ ಇಲ್ಲ ಅಲ್ಲಿ. ಹುಚ್ಚಾಟ ಅಲ್ಲದೆ ಪಾಕಿಸ್ತಾನ ಏನು ಮಾಡ್ತಿದೆ, ಏನು ಅವರ ಉದ್ದೇಶ ಅನ್ನೋದು ಒಂದೂ ಕ್ಲಿಯರ್ ಆಗ್ತಿಲ್ಲ. ಯಾಕಂದರೆ ಏರ್ವೇಸ್ ಹೊಡೆಸ್ಕೊಂಡು ಎಲ್ಲ ಧ್ವಂಸ ಆಗಿ ಪುಡಿ ಪುಡಿಯಾಗಿ ಈಗ ಪಾಕಿಸ್ತಾನದ ಪರಿಸ್ಥಿತಿ ಹಿಂಗಾದ ಮೇಲೆ ಇನ್ನೇನು ಉಳಿದಿದೆ ಅಂತ ಅವ್ರು ಯುದ್ಧ ಮಾಡೋಕ್ಕೆ ಬರ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಹೊಡೆಯೋದಕ್ಕೂ ಅವ್ರ ಹತ್ರ ಇಲ್ಲ, ಹೊಡೆಸ್ಕೊಳ್ಳೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಇನ್ನೇನು ಮಾಡೋಕ್ಕೆ ಹೊರಟಿದೆ. ಅಥವಾ ಭಾರತಕ್ಕೆ ಬೇಕಾಗಿದ್ದ ಇನ್ನೊಂದು ಅವಕಾಶ ತಾನಾಗೆ ಓಪನ್ ಆಯಿತು ಅಂದರೂ ತಪ್ಪಿಲ್ಲ. ಇದುವರೆಗೂ ಭಾರತ ತಾನಾಗಿ ದಂಡೆತ್ತು ಹೋಗೇ ಇಲ್ಲ, ಎಸ್ಕಲೇಟ್ ಮಾಡೇ ಇಲ್ಲ. ಅವ್ರು ಕೊಟ್ಟಿದ್ದಕ್ಕೆ ವಾಪಸ್ ಕೊಡ್ತಾಯಿತ್ತು. ಇವತ್ತು ರಾತ್ರಿ ಏನೋ ಒಂದು ಭಯಂಕರ ಬೆಳವಣಿಗೆ ಆಗೋದಕ್ಕೆ ಅವಕಾಶ, ಆ ದಾರಿ ಓಪನ್ ಆದಂಗೆ ಕಾಣಿಸ್ತಾ ಇದೆ. ಕದನ ವಿರಾಮ ಅಂತ ಘೋಷಣೆ ಆದಮೇಲೆ ಅಲ್ಲಿ ಟ್ರಂಪ್ಗೆ ಮುಖಭಂಗ, ಅವ್ರ ಮಧ್ಯಸ್ಥಿಕೆನೇ ಇಲ್ಲ. ನಾವು ಮಾತಾಡ್ಕೊಂಡಿರೋದು, ಪಾಕಿಸ್ತಾನ ಕರೆ ಮಾಡಿದ್ದಕ್ಕೆ ನಾವು ರೆಸ್ಪಾಂಡ್ ಮಾಡೋದು ಅಂತ ಭಾರತ ತಿರುಗಿಸ್ಕೊಡ್ತು. ನಿಮ್ಮದೇನು ವೆಸ್ಟರ್ನ್ ಕಂಟ್ರೀಸು ಅವರು ಇವರು ಎಲ್ಲ ಬಂದುಬಿಡ್ತಾರೆ, ಏನಾದರೂ ಒಳ್ಳೇದಾದ್ರೆ ನಾವು ಮಾಡಿದ್ದು ಅಂತ ಹೇಳೋದಕ್ಕೆ. ನಿಮ್ಮದೇನೂ ಇಲ್ಲ ಅಂತ ಹೇಳಾಗಿತ್ತು. ಈಗೇನು ಹೇಳ್ತಾರೆ ಟ್ರಂಪು? ಕದನ ವಿರಾಮ ನಾನು ಮಾಡಿಸಿದ್ದು ಅಂದ್ರಲ್ಲ, ಈಗ ಇದನ್ನು ನೀವೇ ಮಾಡಿಸಿದ್ದ? ಅಮೇರಿಕಕ್ಕೆ ನಾಳೆಗೆ ಕಪಾಲಮೋಕ್ಷ ಮಾಡೋದಕ್ಕೆ ಪಾಕಿಸ್ತಾನ ವಹಿಸ್ಕೊಂಡು ಬರುವಂಥ ರಾಷ್ಟ್ರಗಳಿಗೆ ಸರಿಯಾಗಿ ಹೇಳೋದಕ್ಕೂ ಸಿಕ್ಬಿಡ್ತು ಈಗ ಭಾರತಕ್ಕೆ. ನೋಡಿದ್ರ, ಇಂಥವ್ರನ್ನು ನಂಬೇಕಾ ನಾವು? ಇಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಆವಾಗ S-400 ನಾವು ಖರೀದಿ ಮಾಡುವಾಗೂ ಅಡ್ಡಗಾಲು ಹಾಕಿತ್ತು, ಸ್ಯಾಂಕ್ಷನ್ ಆಗ್ತೀವಿ ಅಂತ. ಇದೇ ಅಮೇರಿಕ S-400 ಇಲ್ದಿದ್ರೆ ಇವತ್ತೇನಾಗ್ತಿತ್ತು? ರಷ್ಯಾದ ಈ S-400 ಈಗ ಯುದ್ಧದಲ್ಲೂ ತಲೆ ಹಾಕೋಕೆ ಬರ್ತಾರೆ. ನಾವು ಇವ್ರ ಮಾತು ಕೇಳ್ಕೊಂಡೇನು ನಿರ್ಧಾರಗಳನ್ನು ತಗೊಳ್ಬೇಕಾ ಅಂತ ಭಾರತ ಸರಿಯಾಗಿ ತಿರುಗೇಟ್ ಕೊಟ್ಟಿದೆ. ಈಗ ಬರಲಿ ಟ್ರಂಪ್, ಯುದ್ಧ ವಿರಾಮ ನನ್ನಿಂದಾಯಿತು ಅಂತ ಹೇಳಿದಂಥ ಟ್ರಂಪು ಈಗ ಬರಲಿ, ಈಗ ಮಾತಾಡಲಿ. ಅಮೇರಿಕಕ್ಕೆ ಟೈಟ್ ಸ್ಲ್ಯಾಪ್ ಇದು, ಈ ಬೆಳವಣಿಗೆ. ಕಾದು ನೋಡೋಣ ಇವತ್ತು ರಾತ್ರಿ ಎಂಥ ಹಬ್ಬ ಆಗಬಹುದು ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.